ಹೊರತುಪಡಿಸಿ ನಿಮ್ಮ ಕೊನೆಯ ಸಿನಿಮಾ ಟೆರರ್ ಆಗಿತ್ತು. ಅದ್ರ ಹಿಂದೆ ಚಕ್ರವರ್ತಿ ಸಿನಿಮಾ ಕೂಡ ಬಂದಿತ್ತು. ಸೊ ಆ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸು, ದರ್ಶನ್ ಅವ್ರ ಜೊತೆ ಕಳೆದ ಒಂದು ಕ್ಷಣಗಳನ್ನ ಹಂಚ್ಕೊಳ್ಳೋದಾದರೆ? ದರ್ಶನ್ ಅವರು ಎನ್ ಎಕ್ಸಲೆಂಟ್ ಆರ್ಟಿಸ್ಟ್, ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಇವತ್ತು ಸಮಸ್ಯೆಯಲ್ಲಿ ಅವರು ಇದ್ದಾರೆ. ಅದರಿಂದ ಬೇಗ ಹೊರಗಡೆ ಬರಬೇಕು ಅವರು ಮತ್ತು ಕಲಾ ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ. ಆದರೆ ಅವ್ರ ಜೊತೆಗೆ ನಾನು ಚಕ್ರವರ್ತಿ ಚಿತ್ರವನ್ನು ಮಾಡಿದಾಗ ನಾನು ಅವರು ಅಲ್ಲ, ಅಂತಿಮವಾಗಿ ವಿ ಕಮ್ ಇನ್ ದ ಕ್ಲೈಮ್ಯಾಕ್ಸ್. ನಾವಿಬ್ಬರು ಒಟ್ಟಿಗೆ ಬರ್ತೀವಿ, ವಿ ಸ್ಯಾಕ್ರಿಫೈಸ್ ಟುಗೆದರ್. ನಾವಿಬ್ಬರು ಸೇರಿ ಒಟ್ಟಿಗೆ ದೇಶಕ್ಕೆ ಯಾರ್ಯಾರು ಒಂದು ಕೆಟ್ಟದ್ದನ್ನು ಯೋಚನೆ ಮಾಡ್ತಾರೋ ಅವರಿಗೆ ವಿರುದ್ಧವಾಗಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದೆ. ಆ್ಯಂಡ್ ದರ್ಶನ್ ಅವರು ಭಾಳ ವೆರಿ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ ಮತ್ತು ಭಾಳ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ. ಹಾಗಾಗಿ ಐ ಹ್ಯಾವ್ ಎಂಜಾಯ್ಡ್. ನಾನು ಅವ್ರ ಜೊತೆ ಕೆಲಸ ಮಾಡೋದನ್ನ ಭಾಳಷ್ಟು ಸಂತೋಷಪಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಅನೇಕ ಕಲಾವಿದರುಗಳು ಕೂಡ ಇದ್ದರು ನಮ್ಮ ಜೊತೆಗೆ. ಬಟ್ ಈಸ್ ಅನ್ ಎಕ್ಸಲೆಂಟ್ ಬೀಯಿಂಗ್. ನಮ್ಮ ಪ್ರೊಡ್ಯೂಸರು ಕೂಡ ಒಳ್ಳೆಯವರಿದ್ದರು. ಅವಾಗ ನಾವು ಮಲೇಷ್ಯಾದಲ್ಲಿ ಸುಮಾರು 15-20 ದಿನ ಅವ್ರ ಜೊತೆಗೆ ಶೂಟಿಂಗ್ ಮಾಡಿದ್ವಿ. ಬಟ್ ಚಕ್ರವರ್ತಿ ವಾಸ್ ಎ ಗುಡ್ ಮೂವಿ. ಬಟ್ ಅನ್ಫಾರ್ಚುನೇಟ್ಲಿ ದರ್ಶನ್ ಅವರು ಇವತ್ತು ಅವ್ರ ಸಮಸ್ಯೆಯಲ್ಲಿದ್ದಾರೆ. ದೇವರು ಅವರಿಗೆ ಆರೋಗ್ಯವನ್ನು ಕೊಡಬೇಕು ಮತ್ತು ಈ ಸಮಸ್ಯೆ ಏನಿದೆ ಅದರಿಂದ ಅವರು ಹೊರಗಡೆ